ವಿಚಾರವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿಯಾಗಿ ಇವತ್ತು ಈ ಸಭೆಯಲ್ಲಿ ನಾನು ಹಾಜರಾಗಿದ್ದೇನೆ. ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ಹೇಳಿದಂಥ ಎಲ್ಲ ವಿಚಾರಗಳನ್ನು ಒಪ್ಕೊಳ್ತಾ ಬಿಟ್ಟು ವಿಚಾರ ಒಂದೇ. ಮೊನ್ನೆ ನಾಗಮೋಹನ್ ದಾಸ್ ಅವರನ್ನು ನಮ್ಮ ರಾಜ್ಯ ಸಮಿತಿ ಭೇಟಿ ಮಾಡಿದಾಗ ಅವರು ಹಳೆ ಮೈಸೂರು ಭಾಗ ಏನಿದೆ ಅದರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ, ತುಮಕೂರು ಜಿಲ್ಲೆ, ಹಾಸನ ಜಿಲ್ಲೆ, ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತೇಳಿ ಮುಖ್ಯವಾದಂಥ ಎರಡು ಜಾತಿ. ಇದರಲ್ಲಿ ನಮ್ಮ ಎ.ಜೆ. ಸದಾಶಿವರವರು ವರದಿಯನ್ನು ಸಮೀಕ್ಷೆಯನ್ನು ಮಾಡಿದಾಗ ಬಹುಪಾಲು ನಗರ ಪ್ರದೇಶದಲ್ಲಿರುವಂಥ ಮಾದಿಗರು ತಮ್ಮ ಜಾತಿಗಳನ್ನು ಹೇಳ್ಕೊಂಡಿಲ್ಲ. ಕೆಲವು ಜಾಗೃತಿ ಇಲ್ಲದೆ ಇರೋಂಥವರು SC ಅಂತ ಹೇಳಿದ್ದಾರೆ, ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತ ಹೇಳಿದ್ದಾರೆ. ಇಲ್ಲಿ ಗೊಂದಲ ಆಗಿರೋದೇನಪ್ಪ ಅಂದರೆ, ಕೆಲವು ಭಾಗದಲ್ಲಿ ಏನಿವತ್ತು ಹಳೆ ಮೈಸೂರು ಪ್ರಾಂತ ಅಂತ ನಾವು ಹೇಳ್ತೀವೋ ಆ ಭಾಗದಲ್ಲಿ ಆದಿ ಕರ್ನಾಟಕ ಅಂದರೆ ಚಲವಾದಿಗಳು ಇದ್ದಾರೆ, ಆದಿ ದ್ರಾವಿಡ ಅಂದರೆ ಮಾದಿಗರು ಇದ್ದಾರೆ. ಸೊ ಈ ಎರಡು ವಿಚಾರದಲ್ಲಿ ನಮಗೆ ಕನ್ಫ್ಯೂಷನ್ ಆಗಿ ಮಾದಿಗರನ್ನು ಎಷ್ಟು ಪರ್ಸೆಂಟ್ ನಾವು ಡಿಸೈಡ್ ಮಾಡಬೇಕು, ಚಲವಾದಿಗಳಿಗೆ ಎಷ್ಟು ಪರ್ಸೆಂಟ್ ನಾವು ಡಿಸೈಡ್ ಮಾಡಬೇಕು ಅನ್ನೋದು ಇವತ್ತು ಗೊಂದಲದ ವಾತಾವರಣ ಇದೆ. ಅದಕ್ಕಾಗಿ ಮೊನ್ನೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೂಡ ಅವರು ಒಂದು ಅಂತಿಮ ಒಂದು ರೂಪವನ್ನು ಕೊಡಲಿಕ್ಕೆ ಒಂದು ಸಲಹೆಗಳನ್ನು ಕೇಳಿದ್ದಾರೆ. ಸೊ ಹಾಗಾದರೆ ಈಗ ನಾವು ಕೆಲವು ಕಡೆ ಇವತ್ತು ಉದಾಹರಣೆ ಹೇಳಬೇಕಂದ್ರೆ ನಮ್ಮ ಕೆ. ಚಿನ್ನಪ್ಪ ಅವರು ಮಾದಿಗರು, ಅವರ ಸರ್ಟಿಫಿಕೇಟು AD ಅಂತಿದೆ, ಆದಿ ದ್ರಾವಿಡ ಅಂತಿದೆ. ನನಗೆ ಗಮನಕ್ಕೆ ಬಂದಿರುತ್ತದೆ ಇಲ್ಲಿ ರಾಜಕಾಂತ್ ಅವರು ಇದ್ದಾರೆ, ಅವರ ಸರ್ಟಿಫಿಕೇಟಲ್ಲಿ ಆದಿ ದ್ರಾವಿಡ ಅಂತಿದೆ. ಈಗಿದ್ದ ಮೇಲೆ ನಮ್ಮ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ತೆಗೆದುಕೊಂಡಾಗ ಉತ್ತರ ಕರ್ನಾಟಕದಲ್ಲಿ 100ಕ್ಕೆ 100% ನಮಗೆ ಸಮಸ್ಯೆ ಇಲ್ಲ. ದಕ್ಷಿಣ ಕರ್ನಾಟಕದಲ್ಲಿ ಈ ರೀತಿಯಾದ ತಾರತಮ್ಯ ಇರೋದನ್ನು ಸರಿ ಮಾಡಬೇಕಾದ್ರೆ ನಿಮ್ಮ ಜಾತಿಯವರೇ ನೀವು ಸಮೀಕ್ಷೆಯನ್ನು ಮಾಡಿ ಎಷ್ಟು ಗ್ರಾಮಗಳಲ್ಲಿ ಮಾದಿಗರ ಸಂಖ್ಯೆ ಇದೆ, ಮತ್ತು ಉದ್ಯೋಗ ಎಷ್ಟು ತೊಗೊಂಡಿದ್ದಾರೆ, ಎಷ್ಟು ಉದ್ಯೋಗ ವಂಚನೆ ಆಗಿದ್ದಾರೆ, ಇದನ್ನು ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಮಗೆ ಕೊಟ್ಟರೆ ನಾವು ಅದನ್ನು ಸರ್ಕಾರದ ಮುಂದೆ ಇಟ್ಟು ಅದಕ್ಕೆ ಒಂದು ಅಂತಿಮ ರೂಪವನ್ನು ತೆಗೆದುಕೊಳ್ತೀವಿ ಅಂತೇಳಿ ನಾಗಮೋಹನ್ ದಾಸ್ ಅವರ ಸಲಹೆ ಮೇರೆಗೆ ಇವತ್ತು ನಾವು ಮಾದಿಗ ಎಲ್ಲ ಸಂಘಟನೆಗಳು, ಬರೀ ಒಂದು ಸಂಘಟನೆ ಅಂತಲ್ಲ, ಮಾದಿಗ ಸಂಘಟನೆಗಳ ಒಕ್ಕೂಟದ ಮೂಲಕವಾಗಿ ಪ್ರತಿ ಜಿಲ್ಲೆಯ ಪ್ರತಿ ಹಳ್ಳಿಯನ್ನು ಸಂಧಿಸಿ ಪ್ರತ್ಯೇಕವಾಗಿ ಆದಿ ಕರ್ನಾಟಕ ಅಂದ ತಕ್ಷಣ ಬ್ರಾಕೆಟಲ್ಲಿ ಮಾದಿಗ, ಒಂದು ವೇಳೆ ಆದಿ ದ್ರಾವಿಡ ಅಂತ ನಮ್ಮ ಜಾತಿಯವರು ಯಾರಾದ್ರೂ ಹೇಳ್ತಾ ಇದ್ದಾರೆ ಬ್ರಾಕೆಟಲ್ಲಿ ಮಾದಿಗ, ಇದನ್ನು ಹಾಕಿ ನಾವು ದತ್ತಾಂಶವನ್ನು ಈಗ ನಾಗಮೋಹನ್ ದಾಸ್ ಅವರು ಕೊಡುವಂಥ ಕೆಲಸ ಆಗಬೇಕಾಗಿರೋದ್ರಿಂದ ಈ ಸಭೆಯನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಗಂಗಾಧರ್ ಹೇಳಿದ ಪ್ರಕಾರವಾಗಿ ಮೊದಲು ಜಾತಿ ಜನಗಣತಿ ಆಗಿದ್ದು 1911ರಲ್ಲಿ ಜಾತಿ ಜನಗಣತಿ ಆಯಿತು ಬ್ರಿಟಿಷ್ ಸರ್ಕಾರದಿಂದ. ಆಗ ಮಾದಿಗರ ಸಂಖ್ಯೆ 19 ಲಕ್ಷ ಚಿಲ್ಲರೆ ಇದೆ 1911ರ ಜನಗಣತಿ. ಆನಂತರ 1921 ಜನಗಣತಿ ಆಯಿತು, ಜಾತಿ ಜನಗಣತಿ ಆಯಿತು. 1931ರ ಜಾತಿ ಜನಗಣತಿ ಆಯಿತು. 1941ರ ಜಾತಿ ಗಣತಿ ಆಗ ಒಳಗಡೆ ಈ ಸ್ವತಂತ್ರ ಸಂಗ್ರಾಮ ಮತ್ತು ನಮ್ಮ ದೇಶ ಇಂಡಿಪೆಂಡೆಂಟ್ ಹೊಂದ್ಕೊಳ್ಳುತ್ತ ಸಂದರ್ಭಕ್ಕೆ ಬ್ರಿಟಿಷರವರು ಅದನ್ನು ಅಲ್ಲಿಗೆ ನಿಲ್ಲಿಸಿದ್ರು. ಮತ್ತು ನಮ್ಮ ದೇಶವನ್ನು ಆಳಿದಂಥ ಸರ್ಕಾರಗಳು ಯಾವುವು ಕೂಡ ಜಾತಿ ಜನಸಂಖ್ಯೆಗೆ ಜನಗಣತಿ ಮುಂದಾಗಲೇ ಇಲ್ಲ. ಇನ್ನು ಕರ್ನಾಟಕದಲ್ಲಿ 2011ರವರೆಗೂ ಜನಗಣತಿ ಆಗಿದೆ. ಆದರೆ ಆ ಜನಗಣತಿಯನ್ನು ಇವತ್ತು 2025ರಲ್ಲಿದ್ದೀವಿ, ಮತ್ತೆ ಜನಗಣತಿ ಮಾಡಲೇ ಇಲ್ಲ. ಸೊ ಆ ಕಾರಣಕ್ಕಾಗಿ ಈಗ ನಮಗಿರೋಂಥದ್ದು ಏನು ವಾಸ್ತವವಾಗಿ ನೋಡೋದಾದರೆ ಸರ್ಕಾರದಲ್ಲಿರುವಂತಹ ಸೌಲಭ್ಯಗಳನ್ನು ತೆಗೆದುಕೊಂಡಾಗ ನಮಗೆ ಸಿಗಬೇಕಾದಂಥ 8% ಸಿಗಬೇಕು, ಆದರೆ ನಮ್ಗೆ ಸಿಗ್ತಾ ಇರೋದು 1.5%. ಈ ಗೊಂದಲಗಳಿರೋದ್ರಿಂದ ಮತ್ತೆ ನಾವು ಜಾತಿ ಗಣತಿ ಮಾಡಲೇಬೇಕಾಗ್ತದೆ. ಆ ಜಾತಿ ಗಣತಿ ಮಾಡಲಿಕ್ಕೆ ಈಗಾಗಲೇ 1997ರಲ್ಲೇ ಪ್ರಾರಂಭ ಆಗಿ 2012ಕ್ಕೆ ವರದಿಯನ್ನು ಸರ್ಕಾರ ಕೊಟ್ಟರು. ಈಗ ಮತ್ತೊಂದು ಸಾರಿ ನಾವು ಜಾತಿ ಗಣತಿ ಮಾಡ್ರಿ ಅಂತಂದರೆ ಇನ್ನೆಷ್ಟು ವರ್ಷಗಳು ತಗೊಂಡು ಹೋಗ್ತದೋ ಗೊತ್ತಿಲ್ಲ. ಅದಕ್ಕೆ ಇಡೀ ಮಾದಿಗ ಸಂಘಟನೆಗಳ ಒಂದು ಒತ್ತಾಯ ಏನಪ್ಪ ಅಂದರೆ, ನೀವು ಜಾತಿ ಗಣತಿಯನ್ನು ನೀವು ಮಾಡ್ರಿ, ಅದನ್ನು ಸರ್ಕಾರಕ್ಕೆ ಬಿಟ್ಟದ್ದು. ಅದರ ಒಳಗಡೆ ನಮಗೇನೀಗ ನೀವು ಶಿಫಾರಸು ಮಾಡಿದ್ದೀರೋ ಅದನ್ನು 6% ನೀವು ನಮಗೆ ತಾತ್ಕಾಲಿಕವಾಗಿ ನೀವು ಜಾರಿ ಮಾಡಿಬಿಡ್ರಿ. ಅನಂತರ ಜಾತಿ ಗಣತಿ ಮಾಡಿ ಅದರಲ್ಲಿ ಹೆಚ್ಚಾದರೆ ಹೆಚ್ಚು ಮಾಡಿರಿ, ಕಡಿಮೆ ಆದರೆ ಕಡಿಮೆ ಮಾಡಿರಿ, ಅದರಲ್ಲಿ ನಮ್ಮದು
ನಮ್ಮ ಏನು ತಕರಾರಿಲ್ಲ ಅಂತೇಳಿ ನಾವು ಸರ್ಕಾರಕ್ಕಾಗಲೇ ನಮ್ಮ ನಾಗಮೋಹನ್ ದಾಸ್ ಅವರಿಗೆ ನಾವು ಮನವಿಯನ್ನು ಮಾಡಿದ್ದೀವಿ. ಆ ಪ್ರಕಾರವಾಗಿ ನಮ್ಮ ಕೆಲಸ ಇಷ್ಟೇ. ಈಗ ಪ್ರತಿ ಗ್ರಾಮದಲ್ಲಿ ಮಾದಿಗರ ಸಂಖ್ಯೆ ಎಷ್ಟಿದೆ, ಉದ್ಯೋಗ ಎಷ್ಟು ನಾವು ಪಡ್ಕೊಂಡಿದ್ದೀವಿ, ವಿದ್ಯಾವಂತರು ಅವಕಾಶಗಳು ನಮಗೆ ಎಷ್ಟು ಸಿಕ್ಕಿದೆ, ಎಷ್ಟು ವಂಚನೆ ಆಗಿದೆ ಅನ್ನೋಂಥ ಮಾಹಿತಿಯನ್ನು ಕೊಡೋದು ಅಷ್ಟೇ ನಮ್ಮ ಕೆಲಸ. ಅದಕ್ಕಾಗಿ ಇವತ್ತು ಈ ಸಭೆಯನ್ನು ನಾವು ಕರೆದಿದ್ದೀವಿ. ಇವತ್ತು ಕರ್ನಾಟಕದಲ್ಲಿ 30 ವರ್ಷಗಳಿಂದ ಪರಿಶಿಷ್ಟ ಜಾತಿಯ ವರ್ಗೀಕರಣ ಆಗಬೇಕು ಅಂತಕ್ಕಂಥ ಹೋರಾಟದಲ್ಲಿ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟು 7 ಬೆಂಚಿನ ಸದಸ್ಯರ ಪೀಠ ಆಯಾ ರಾಜ್ಯ ಸರ್ಕಾರಗಳಿಗೆ ಮೀಸಲಾತಿ ಕೊಡೋದಕ್ಕೆ ಅಧಿಕಾರ ಇದೆ ಅಂತಕ್ಕಂಥ ಒಂದು ಆದೇಶವನ್ನು ಹೊರಡಿಸಿದೆ. ಈ ನಿಟ್ಟಿನಲ್ಲಿ ನಾವು ಕರ್ನಾಟಕದಾದ್ಯಂತ ಎಲ್ಲ ಮಾದಿಗ ಸಂಘಟನೆಗಳು ಮತ್ತು ದಲಿತ ಸಂಘಟನೆಗಳನ್ನು ಒಗ್ಗೂಡಿಸಿಕೊಂಡು ಸದಾಶಿವ ಆಯೋಗದ ವರದಿಯನ್ನು ಪಡೀಲಿಕ್ಕೆ ಅಕ್ಟೋಬರ್ 18ನೇ ತಾರೀಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಮಾಡಿ ಕೂಡಲೇ ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಸರ್ಕಾರ ನಾಗಮೋಹನ್ ದಾಸ್ ಅಂತಕ್ಕಂಥ ಒಂದು ಕಮಿಟಿ ಹಾಕಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅಂತಕ್ಕಂಥ ಒಂದು ಕಮಿಟಿಯನ್ನು ನೇಮಕ ಮಾಡಿದೆ. ಆ ಕಮಿಟಿ ಈಗ ಚಾಲ್ತಿಗೆ ಬಂದಿದೆ. ಆದರೆ ಕಮಿಟಿಯಲ್ಲಿ ಸದಸ್ಯ ನಾಗಮೋಹನ್ ದಾಸ್ರವರು ಹೇಳ್ತಕ್ಕಂಥ ವಿಚಾರವಾಗಿ ನಮ್ಮಲ್ಲಿ ಸರ್ಕಾರದಲ್ಲಿ ಸರಿಯಾದ ರೀತಿಯಲ್ಲಿ ದತ್ತಾಂಶಗಳಿಲ್ಲ ಅಂತಕ್ಕಂಥ. ಸೊ ಸರ್ಕಾರ ಈಗಾಗಲೇ ಹಲವಾರು ಸಮಿತಿಗಳನ್ನು ನೇಮಕ ಮಾಡಿ LG ಆವನೂರು ಇರ್ಬೋದು, ಸದಾಶಿವ ಆಯೋಗ ಇರ್ಬೋದು, ಎಲ್ಲ ಕಾಂತರಾಜು ಆಯೋಗ ಇರ್ಬೋದು, ಎಲ್ಲ ಥರದ ಸೆನ್ಸಸ್ಸನ್ನು ತೆಗೆದುಕೊಂಡು ದತ್ತಾಂಶ ಸರ್ಕಾರದಲ್ಲಿದೆ. ಆದರೆ ನಮಗೇನು ಅರ್ಥ ಆಗ್ತಾ ಇಲ್ಲ, ಸರ್ಕಾರ ಮಾದಿಗರಿಗೆ ನ್ಯಾಯ ಕೊಡಬೇಕು ಅನ್ನೋ ದೃಷ್ಟಿ ಇದೆಯೋ ಅಥವಾ ನಮ್ಮಲ್ಲಿ ಟಚಬಲ್ ಎಸ್ಸಿಗಳಿಗೆ ಮಣಿದು ನಿಂತಿದೆಯೋ ಗೊತ್ತಿಲ್ಲ. ಸೊ ಆದ್ದರಿಂದ ನಾವಿವತ್ತು ಸಭೆ ಸೇರಿರೋ ಉದ್ದೇಶ ಇಷ್ಟೇ, ನಮಗೆ ಆದಷ್ಟು ಬೇಗ ಒಳ ಮೀಸಲಾತಿ ಆಗಬೇಕು. ನಾವು ಎಲ್ಲ ಮಾದಿಗ ಸಂಘಟನೆಗಳು ಮತ್ತು ದಲಿತ ಸಂಘಟನೆಗಳು ಒಗ್ಗಟ್ಟಾಗಿ ಆ ಒಂದು ದತ್ತಾಂಶವನ್ನು ಇವತ್ತಿಂದಲೇ ನಾವೇ ಕಲೆಕ್ಟ್ ಮಾಡಬೇಕು ಅಂತಕ್ಕಂಥ ತಯಾರಾಗಿದ್ದೀವಿ. ಇವತ್ತು ಸಭೆ ಪ್ರಾರಂಭ ಮಾಡಿದ್ದು ಅದೇ ಉದ್ದೇಶ ಆಗಿದೆ. ಮತ್ತು ಸರ್ಕಾರಕ್ಕೆ ನಾವು ದತ್ತಾಂಶಗಳು ನಾವು ಕಲೆಕ್ಟ್ ಮಾಡೋದಕ್ಕಿಂತಲೂ ಸರ್ಕಾರಕ್ಕೆ ನಾನು ಮನವಿ ಮಾಡೋದು ಇಷ್ಟೇ, ನೀವು ದತ್ತಾಂಶ ನಿಮ್ಮಲ್ಲಿರ್ತಕ್ಕಂಥ ಮಾಹಿತಿಗೆ ಅನುಗುಣವಾಗಿ ಸದಾಶಿವ ಆಯೋಗ ಏನು 6% ಮಾದಿಗರಿಗೆ ಕೊಟ್ಟಿದೆ, 5% ವಲಯರಿಗೆ ಕೊಟ್ಟಿದೆ, ಇನ್ನು ಟಚಬಲ್ ಎಸ್ಸಿಗಳಿಗೆ 3% ನೀವು ಕೊಟ್ಟಿದ್ದೀವಿ. ನಿಮ್ಮಲ್ಲಿ ಒತ್ತಾಯ ಮಾಡೋದು ಇಷ್ಟೇ, ನಾಗಮೋಹನ್ ದಾಸ್ ವರದಿನ ಬೇಗ ತರಿಸ್ಕೊಂಡು ಈಗೇನು ಕೊಟ್ಟಿದೆ ಅದು ಹಣಕ್ಕಾಗಿ ನಮಗೆ ಕೊಟ್ಬಿಡಿ 6%. ಆಮೇಲೆ ನೀವು ರಾಜ್ಯಾದ್ಯಂತ ನಿಖರವಾದಂಥ ಮಾಹಿತಿ ಸಂಗ್ರಹಣೆ ಮಾಡಿ ನಮಗೆ ಹೆಚ್ಚಿದ್ರೆ ಕೊಡಿ, ಇಲ್ಲ 6%ಅಲ್ಲಿ ಕಡಿಮೆ ಆಗುತ್ತಾ ಸ್ವಾಗತ ಮಾಡ್ತೀವಿ. ನೀವು ಅಂಕಿಅಂಶಗಳು ನೀವು ನಿಖರವಾಗಿ ಕಲೆಕ್ಟ್ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ನೀವು ನಾಗಮೋಹನ್ ದಾಸ್ ವರದಿನ ಬೇಗ ತರಿಸ್ಕೊಂಡು ನಮ್ಗೆ 6% ಹಣಕ್ಕಾಗಿ ಕೊಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಾ ಇದ್ದೇವೆ. ಮತ್ತು ಈ ಸಭೆಯಿಂದ ನಾವೇನು ದಲಿತ ಸಂಘಟನೆಗಳು, ಮಾದಿಗ ಸಂಘಟನೆಗಳು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ನಾವು ಒಂದು ದತ್ತಾಂಶವನ್ನು ನಮ್ಮ ಗ್ರಾಮಗಳಿಂದ, ತಾಲೂಕುಗಳಿಂದ, ಜಿಲ್ಲೆಗಳಿಂದ ಕಲೆಕ್ಟ್ ಮಾಡೋದಕ್ಕೆ ಈ ಒಂದು ಸಭೆಯನ್ನು ಕರೆದಿದ್ದೇವೆ. ಈ ಸಭೆಯಲ್ಲಿ ಎಲ್ಲ ಸಂಘಟನೆಗಳಕಾರರು ಭಾಗವಹಿಸ್ತಾ ಇದ್ದಾರೆ. ಇನ್ನೂ ಕೆಲವರು ಕಾರಣಾಂತರಗಳಿಂದ ಕೆಲವು ಸಂಘಟನೆಗಳು ಧರಣಿಗಳಿದ್ದಾವೆ, ಕೆಲವ್ರದ್ದು ವೈಯಕ್ತಿಕವಾದಂಥ ಅವ್ರದ್ದೇ ಕಾರ್ಯಕ್ರಮಗಳಿದ್ದಾವೆ. ಆದ್ರೂ ಸದಾಶಿವ ಆಯೋಗದ ವಿಚಾರವಾಗಿ ನಾವೆಲ್ಲರೂ ಸಹಮತ ಇದೆ, ನಾವು ಒಗ್ಗಟ್ಟಿಂದ ಇದನ್ನು ಪಡ್ಕೊಳ್ಳೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಆದ್ದರಿಂದ ನಾವು ಈ ಒಂದು ಸಭೆಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ.